ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. SLC ಆನ್ಯುವಲ್ ಎಕ್ಸಾಮ್ 2026 ಯಾರೆಲ್ಲ ಬರಿತಾ ಇದ್ದೀರಾ? ಇನ್ನೇನು ಮಾರ್ಚ್ 18ರಂದು ಕನ್ನಡ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ವಿಷಯಕ್ಕೆ ಬೋರ್ಡ್ ಅವರು ಬಿಟ್ಟಿರುವ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೇರೆ ಇಂಪಾರ್ಟೆಂಟು ನಿಮ್ಮೊಂದು SA2 ಎಕ್ಸಾಮ್ಗೆ, ಅಂದರೆ ಆನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟಲ್ಲದೆ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ಬೋದು. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು ನೀವು ಅನ್ಕೊಂಡಿರ್ತೀರ, ಇವೇನು ಮಾಲ್ ಪೇಪರು ಯೂಸ್ ಇಲ್ಲ ಅಂತ. ಆ ರೀತಿ ಇಲ್ಲ, ಇಲ್ಲಿಂದ ಕೂಡ ಕ್ವಶನ್ ರಿಪೀಟ್ ಆಗ್ತವೆ. ಚೆನ್ನಾಗಿ ನೋಡ್ಕೊಳ್ಳಿ. ನಾನು ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಪ್ಯಾಟರ್ನು. ಓಕೆ, ನೋಡ್ಕೊಳ್ಳಿ ಕೊನೆಯವರೆಗೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ ಅನ್ವಲಿಸ್ ಮುಗಿಯವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಬರೋ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೇ ಒಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ನಿಮಗೆ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಯಾರು ನಮಗೆ 10th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಖಂಡಿತ ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಜೊತೆಗೆ ಈಗ ಚಾನಲ್ ನಿಮಗೆ ಮಾರ್ಚ್ 18 ನಡೆಯುವ ಕನ್ನಡ ವಿಷಯಕ್ಕೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಟಾಪರ್ ಆನ್ಸರ್ ಸೀಟು 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಅವನು ಹಾಕಿರ್ತೀವಿ, ನೋಡ್ಕೊಳ್ಳಿ. ಓಕೆ, ಇದು ಒಂದೇ ಕ್ವಶನ್ ಪೇಪರು. 25-26ನೇ ಸಾಲಿನ SLC ಮಾದರಿ ಪ್ರಶ್ನೆ ಪತ್ರಿಕೆ 1 ಮಾದರಿ ಉತ್ತರಗಳು. ಇದು ಒಂದೇದು, ಇನ್ನೂ 3 ಬಿಟ್ಟಿದ್ದಾರೆ. ಟೋಟಲ್ 4 ಬಿಟ್ಟಿದ್ದಾರೆ. ಎಷ್ಟು? 4 ಕ್ವಶನ್ ಪೇಪರು. ಇದು ಒಂದೇದು, ಇನ್ನು 2ನೇದು, 3ನೇದು, 4ನೇದು ಅವನ್ನು ಕೂಡ ಚಾನಲ್ ಹಾಕಿರ್ತೇನೆ. ಓಕೆ, ಪ್ಲೇಲಿಸ್ಟ್ ಇದೊಂದು SLC ಅಂತ, ಅಲ್ಲಿ ಹೋದ್ರೆ ಮೇಲೆ ಅವು ಕೂಡ ಸಿಗ್ತವೆ, ನೋಡ್ಕೋಬೋದು. ಅಥವಾ ಇನ್ನೊಮ್ಮೆ ಹಾಕ್ತೀನಿ, ನೋಡ್ಕೊಳ್ಳಿ. ಒಟ್ಟಿನಲ್ಲಿ 4 ಮಾಲ್ ಪೇಪರ್ ನೋಡ್ಕೊಳ್ಳೇಬೇಕು. ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತದೆ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ. ಪ್ರಥಮ ಭಾಷೆ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸಮಯ 3 ಗಂಟೆ 15 ನಿಮಿಷ. ಗರಿಷ್ಠ ಅಂಕಗಳು 100. ನಂತರ ಒಂದೇ ಮೇಲೆ ನಿಮಗೆ 6 ಭವ್ಯಕ್ಕೆ ಇರ್ತವೆ. 6 ಭವ್ಯಕ್ಕೆ ಮಲ್ಟಿಪಲ್ ಕ್ವಶನ್ಗಳು 6 ಇರ್ತವೆ. ಒಂದೇ ಕ್ವಶನ್ ನೋಡಿ, ವರ್ಗೀಯ ವ್ಯಂಜನದ ಪಂಚಮಾಕ್ಷರಗಳು. ಸರಿಯಾದ ಉತ್ತರ ಆಪ್ಷನ್ ಎ, ಅನುನಾಸಿಕಗಳು ಸರಿಯಾದ ಉತ್ತರ. ಇವೆಲ್ಲ ಕೊಟ್ಟಿದ್ದೀನಿ. ಸ್ಕೋರಿಂಗ್ ಪ್ಯಾಕ್ಸ್ ಹೇಳುವಾಗ 100ಕ್ಕೆ 100 ಅಂಕ, ಸ್ಕೋರಿಂಗ್ ಪ್ಯಾಕ್ಸ್ ಹೇಳುವಾಗ ಹೇಳಿದ್ದೀನಿ, ನೋಡ್ಕೊಳ್ಳಿ ವಿಡಿಯೋನ. ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ, ವಿಡಿಯೋ ಹಾಕಿದ್ದೀನಿ ನೋಡಿ. 2ನೇ ಕ್ವಶನ್ನು, ಮಾತಂತು ಪದವು ಈ ಸಂಧಿಗೆ ಸೇರಿದೆ. ಯಾವ ಸಂಧಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಲೋಪ. ಪ್ರಶ್ನೆ 3, ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ. ಯಾವ ವಾಕ್ಯ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಾಮಾನ್ಯ ವಾಕ್ಯ. ಪ್ರಶ್ನೆ 4, ಕ್ರಿಯಾಪದದ ಮೂಲ ರೂಪ ಏನಾಗ್ಬೋದು? ಆಪ್ಷನ್ ಬಿ, ಧಾತು. ಪ್ರಶ್ನೆ 5, ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಕೇಳಿದರೆ. ಲೋಕದೋಳ್, ಓಳ್ ಅಂತ ಇದೆ, ಅದರಿಂದ ಇದು ಆಪ್ಷನ್ ಸಿ, ಸಪ್ತಮಿ ಸರಿಯಾದ ಉತ್ತರ. ನಂತರ ಪ್ರಶ್ನೆ 6, ಮುಂಗೈ ಪದವು ಈ ಸಮಾಸಕ್ಕೆ ಸೇರಿದೆ. ಮುಂಗೈ ಪದ ಯಾವ ಸಮಾಸ ಇದು? ಸರಿಯಾದ ಉತ್ತರ ಆಪ್ಷನ್ ಡಿ, ಅಂಶಿ ಸಮಾಸ. ನಂತರ 2ನೇ ಸಂಬಂಧಿ ಪದ ಬರೆಯುವುದು. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಟೋಟಲ್ 4 ಬರ್ತವೆ. 4 ಕ್ವಶನ್ 4 ಮಾರ್ಕ್ಸು. ಪ್ರತಿ ಪ್ರಶ್ನೆಗೆ 1 ಅಂಕ. 7ನೇ ಕ್ವಶನ್ ನೋಡಿ, ವೀರ ಬೀರ ಕೊಡಲಿ. ಸರಿಯಾದ ಉತ್ತರ ಕುಟಾರ. ಪ್ರಶ್ನೆ 8, ನದಿ ರೂಢನಾಮ, ವಿಜ್ಞಾನಿ ಅನ್ವರ್ಥನಾಮ. ಅಂಕಿತನಾಮ ಅನ್ವರ್ಥನಾಮ ಕೇಳ್ಬೋದು. 9ನೇದು, ಬನ್ನಿ ದುರಕ್ತಿ ಹಾಲುಜಿಯನ್ನು ಜೋಡಿ ಕೊಟ್ಟಿದ್ದೆ ನೋಡಿ. ಈಗ ಅಲ್ಲಿ ನಿಮಗೆ 100 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ಹೇಳುವಾಗ ಅಲ್ಲಿ ಹೇಳಿದ್ದೀನಿ ಯಾವೆಲ್ಲ ಮಲ್ಟಿಪಲ್ ಬರ್ತವೆ, ಯಾವೆಲ್ಲ ಹೊಂದಿಸಿ ಬರ್ತವೆ. ಹೊಂದಿಸಿದ್ರೇನು? ಸಂಬಂಧಿ ಪದ ಬರೆಯೋದು. ಅವನ್ನ ಕೊಟ್ಟಿದ್ದೆ, ನೋಡ್ಕೊಳ್ಳಿ. ಸವೇ ಬರ್ತವೆ ಕ್ವಶನ್ಗಳು. ಬನ್ನಿ ದುರಕ್ತಿ ಹಾಲುಜಿಯನ್ನು ಜೋಡು ನೋಡಿ. ಪ್ರಶ್ನೆ 10, ನೋಟ ಕೃದಂತ ಭಾವನಾಮ, ಪೇರ್ಮೆನೋದು ತದ್ದಿದಂಥ ಭಾವನಾಮ. ನಂತರ 3ನೇ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಇವೇನು 1 ಅಂಕದ ಪ್ರಶ್ನೆಗಳು 7 ಬರ್ತವೆ. ಟೋಟಲ್ 7 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 11, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ, ನಮ್ಮ ಸುತ್ತಮುತ್ತಲಿನವರನ್ನೇ ವಿವರಿಸೋದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡೋದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಪ್ರಶ್ನೆ 12, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಉತ್ತರ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ರಸಾಲಿಗಾಗಿ ಹೋಗಿದ್ದರು. ಪ್ರಶ್ನೆ 13, ಲೇಖಕರು ವರ್ಣಿಸಿದ ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು? ಏನು? ಉತ್ತರ, ವೂಲ್ವರ್ತ್. ಪ್ರಶ್ನೆ 14, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಉತ್ತರ, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಸಹೋದರ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಪ್ರಶ್ನೆ 15, ಹಲಗಲಿಯು ಗುರುತು ಉಳಿದಂತಹದ್ದು ಏಕೆ? ಪ್ರಶ್ನೆ ಉತ್ತರ ನೋಡಿ, ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿದಂತಾಯಿತು. ಪ್ರಶ್ನೆ 16,
ಕುಂಭಸ್ತಂಭವು ಎಂದು ಯಾರನ್ನು ಕರೆಯಲಾಗಿದೆ? ಉತ್ತರ ದ್ರೋಣಾಚಾರ್ಯನು ಕುಂಭಸ್ತಂಭ ಅಂತ ಕರೀತಾರೆ. ಕುಂಭಸ್ತಂಭವ. ಪ್ರಶ್ನೆ 17 ಪುಟ್ಟಪೂರಿ ಏನು ಮಾಡುತ್ತಿದ್ದಾಳೆ? ಉತ್ತರ ಪುಟ್ಟಪೂರಿ ಮುಸುರಿ ತಕ್ಕುತ್ತಿದ್ದಾಳೆ. ಎಲ್ಲ ಇಂಪಾರ್ಟೆಂಟು ರಿಪೀಟ್ ಆಗ್ಬೋದು. ನೀವು ನೋಡ್ಕೊಂಡಿರ್ತೀರ ಇವೇನು ಮಾಲ್ ಪೇಪರ್ಸು ರಿಪೀಟ್ ಆಗೋದಿಲ್ಲ ಅಂತ, ಆ ರೀತಿ ಎಲ್ಲ ರಿಪೀಟ್ ಆಗ್ತವೆ. ಒಟ್ಟಿನಲ್ಲಿ 4 ನೋಡ್ಕೊಳ್ಳಿ. ಇದು 1ನೇ ಕ್ವಶನ್ ಪೇಪರು, 2ನೇ ಕ್ವಶನ್ ಪೇಪರು, 3ನೇ ಕ್ವಶನ್ ಪೇಪರು, 4ನೇ ಕ್ವಶನ್ ಪೇಪರು. 4 ಮಾಲ್ ನೋಡ್ಕೊಂಡ್ರೆ ನೀವು ಸ್ಕೋರ್ ಮಾಡೋಕ್ಕೆ ಮತ್ತು ಪಾಸ್ ಆಗಿ ಹೆಲ್ಪ್ ಆಗ್ತದೆ. ಓಕೆ, ನೋಡ್ಕೊಳ್ಳಿ, ಚಾನಲ್ ಹಾಕಿರ್ತೀನಿ 4 ಕೂಡ. ನಂತರ 4ನೇ ಮೇನು 3, 4 ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇವೇನು 2 ಅಂಕ ಪ್ರಶ್ನೆಗಳು 10 ಇರ್ತವೆ. ಟೋಟಲ್ 20 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. ನೋಡಿ 11ನೇ ಕ್ವಶನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳವು? ಉತ್ತರ ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ. ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲೀಷ್ ಇದಕ್ಕೆ ಉದಾಹರಣೆ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ವ್ಯಾವಹಾರಿಕ ಅಥವಾ ವ್ಯಾವಹಾರಿಕ ಆದರೆ ಅದು ಗ್ರಾಂಥಿಕ ಭಾಷೆ ಇಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಸಂಸ್ಕೃತ ಉಪಯೋಗವಾದ ಭಾಷೆ ಸಂಸ್ಕೃತ, ಕನ್ನಡ, ಇಂಗ್ಲೀಷ್, ಪಾಳಿ ಇತ್ಯಾದಿ ವರ್ಗಕ್ಕೆ ಉದಾಹರಣೆ. ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿಲ್ಲ. ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಈಗ ಯಾವೊಂದು ಪ್ರದೇಶದಲ್ಲಿಯೂ ಅದು ವ್ಯಾವಹಾರಿಕ ಭಾಷೆಯಾಗಿಲ್ಲ. ಇನ್ನು 19ನೇ ಕ್ವಶನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯರೂಪಕ್ಕೆ ಬಂದ ನೀರಾವರಿ ಯೋಜನೆಗಳವು? ಇದು ಕ್ವಶನ್ ಇಂಪಾರ್ಟೆಂಟು. ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ. ನಾನು ಜಸ್ಟು ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪಾಸ್ ಮಾಡಿ ಅಂದರೆ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಂತರ 20ನೇ ಕ್ವಶನ್ನು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ನೋಡ್ಕೊಳ್ಳಿ. ಪ್ರಶ್ನೆ 21 ಸೂರ್ಯಮಿತ್ರನು ಮಾವನ್ನು ತಿಳಿದಾಗ ವಾಯುಭೂತಿಯರ ಪ್ರತಿಕ್ರಿಯೆ ಹೇಗಿತ್ತು? ಇದು ಕ್ವಶನ್ ಇಂಪಾರ್ಟೆಂಟು. ನಂತರ 22 ಹೊಸಕಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಿಸಿದೆ? ಇದು ಇಂಪಾರ್ಟೆಂಟು. 23 ಹಲಗಲಿಗೆ ದಣ್ಣು ಬರಲು ಕಾರಣವೇನು? ಅಥವಾ ಹಲಗಲಿ ಗುರುತು ಉಳಿದಂತಾಯಿತು ಹೇಗೆ ಕೇಳ್ತಾರೆ. ನಂತರ 24 ಭಗತ್ ಸಿಂಗ್ನ ತಾಯಿ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ಇದು ಇಂಪಾರ್ಟೆಂಟ್. ಒಟ್ಟಿನಲ್ಲಿ ಭಗತ್ ಸಿಂಗ್ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಬರ್ತದೆ. ನೆಕ್ಸ್ಟು 25 ವಿವೇಕಾನಂದ ದೃಷ್ಟಿಯಲ್ಲಿ ದೇಶದ ಪ್ರಗತಿಗೆ ಹೇಗೆ ಸ್ಥಿರವಾಗುವುದು? ದೇಶದ ಪ್ರಗತಿ ಕೇಳಿದ್ದಾರೆ. ಅಂದರೆ 26 ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಇದು ಇಂಪಾರ್ಟೆಂಟು. ಅಂದರೆ 27 ಪೈಗಳ ತಮ್ಮನ ಮುನ್ನೂಲ ಮದುವೆಯ ಸಿದ್ಧತೆ ಹೇಗೆ ನಡೀತಿತ್ತು? ವೇರೆ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು. ನೆಕ್ಸ್ಟು ನಂತರ 5ನೇ ಮೇನು ಕವಿಗಳ ಅಥವಾ ಸಾಹಿತ್ಯಗಳ ಜನ್ಮಸ್ಥಳ, ಕಾಲಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. ಒಟ್ಟಿನಲ್ಲಿ ನಿಮಗೆ ಇಬ್ಬರ ಕವಿ ಪರಿಚಯ ಕೊಡ್ತಾರೆ. ಪ್ರತಿ ಕವಿ ಪರಿಚಯಕ್ಕೆ 3 ಅಂಕ, ಟೋಟಲ್ 6 ಮಾರ್ಕ್ಸು. ಓಕೆ, ಇವೆಲ್ಲ ಕೊಟ್ಟಿದ್ದೀನಿ ನೋಡಿ. ಈಗಲೇ ನಾನು ನಿಮಗೆ ಸ್ಕೋರಿಂಗ್ ಬಗ್ಗೆ ಹೇಳುವಾಗ ಕೊಟ್ಟಿದ್ದೀನಿ. ಅಷ್ಟು ನೋಡ್ಕೊಳ್ಳಿ ಸಾಕು, ಅವೇ ಕವಿ ಪರಿಚಯ ಬರ್ತವೆ. ಓಕೆ, ಇಂಪಾರ್ಟೆಂಟ್ ಇವೆಲ್ಲ. 28 ದೇವನೂರು ಮಹಾದೇವ ಕೊಟ್ಟಿದ್ದಾರೆ. ಆಮೇಲೆ 29 ಪಂಪ. ನೋಡಿ, ತುಂಬ ಓದೋಕೆ ಹೋಗಬೇಡಿ, ಕವಿ ಪರಿಚಯ ತುಂಬ ಓದೋಕೆ ಹೋಗಬೇಡಿ, ಇಷ್ಟೇ ಓದ್ಕೊಳ್ಳಿ. ಏನು ಕವಿಗಳ ಹೆಸರು, ಅವರ ತಂದೆ ತಾಯಿ ಹೆಸರು, ಜನ್ಮಸ್ಥಳ, ಕಾಲಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿ ನೋಡ್ಕೊಳ್ಳಿ. ಇಷ್ಟು ಸಾಕು, ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ನೋಡ್ಕೊಳ್ಳಿ ಪಂಪ. ಆಮೇಲೆ ನೆಕ್ಸ್ಟು ಪ್ರಸ್ತಾರ ಹಾಕಿ ಘನ ಭಾಗಿಸಿ ಚಂದ್ರಸೇನ ಹೆಸರನ್ನು ಬರೆಯೋದು 3 ಮಾರ್ಕ್ಸಿಗೆ ಕೊಡ್ತಾರೆ. ನೋಡಿ, ಪ್ರಸ್ತಾರ ಹಾಕಿ ಘನ ಭಾಗ ಮಾಡೋಕ್ಕೆ 2 ಅಂಕ ಮತ್ತು ಚಂದ್ರಸೇನ ಹೆಸರು ಬರೋಕ್ಕೆ 1 ಅಂಕ, ಟೋಟಲ್ 3 ಅಂಕ. ನೋಡಿ ಯಾವ ಕೊಟ್ಟಿದ್ದಾರೆ? ಏನಿಗೆ ಮನಮಿಂದು ಶೂನ್ಯಂ, ಮನೆ ಶೂನ್ಯಂ ಬೀಡು ಶೂನ್ಯ ಮಾದುದು ಸಕ್ಕಲ ಕೊಟ್ಟಿದ್ದಾರೆ. ಮೊದಲು ಲಘೂರು ಹಾಕಿ ಆಮೇಲೆ ಘನ ಭಾಗ ಮಾಡಿ ಲಾಸ್ಟಿಗೆ ಛಂದಸ್ಸು ಹೆಸರು ಬರಬೇಕು. ಈ ಛಂದಸ್ಸು ಇದು ಮಾತ್ರಗಣ ಆಧಾರಿತ ಕಂದ ಪದ್ಯದ ಲಕ್ಷಣವಾಗಿದೆ. ಇವನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ಚಾನಲ್ ಹಾಕಿದ್ದೀನಿ ಯಾರು ಬರ್ತಾವಂತ. ನೋಡಿ, 1ನೇದರಲ್ಲಿ 12 ಬರಬೇಕು, 2ನೇ ಸಾಲಲ್ಲಿ 20 ಬರಬೇಕು. ಅದರಿಂದ ಇದು ಕಂದ ಪದ್ಯ. ನೆಕ್ಸ್ಟು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ಅಲಂಕಾರ 3 ಮಾರ್ಕ್ಸಿಗೆ ಕೊಡ್ತಾರೆ. ಇಂಪಾರ್ಟೆಂಟ್ ನೋಡಿ, ಅದು 31 ಮಾರಿ ಗೊತ್ತನವಾಯಿತು ನಾಳೆ ಭಾರತವು. ಇದೇ ರೀತಿ ಕ್ವಶನ್ ಕೊಡ್ತಾರೆ. ಅಲಂಕಾರ ಹೆಸರು, ರೂಪಾಲಂಕಾರ, ಲಕ್ಷಣ, ಸಮನ್ವಯ, ಉಪಮೇಯ, ಉಪಮಾನ ಬರಿಬೇಕು. ಓಕೆ, ನೆಕ್ಸ್ಟು ಗಾದಿ ವಿಸ್ತರಿಸಿ ಬರೆಯೋದು 3 ಮಾರ್ಕ್ಸಿಗೆ ಕೊಡ್ತಾರೆ. ನಿಮಗೆ 2 ಗಾದಿ ಕೊಡ್ತಾರೆ. ಅಥವಾ ಕ್ವಶನ್ನು ತುಂಬಾ ಈಸಿ ಆದ ನಿಮಗೆ ಅದನ್ನ ಒಂದೊಂದು ಬರೀರಿ. ಅಷ್ಟೊಂದು ಟಫ್ ಇರೋದಲ್ಲ, ಈಸಿ ಇರ್ತವೆ. ಕೈ ಕಿಚ್ಚರಾದರೆ ಬಾಯಿ ಮೊಸರು ಅಥವಾ ಮನಸ್ಸಿದ್ದರೆ ಮಾರ್ಗ. ನೋಡಿ, ಅವರು ಯಾವುದೇ ಗಾದಿ ಕೊಡಲಿ, ಈ ಸಾಲನ್ನ ಬರೀರಿ. ಯಾವ ಸಾಲು? ಗಾದೆಗಳು ಜನಪದರ ಜೀವನದ ಅನುಭವ ನುಡಿಮತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ. ಅದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು. ಈ ಸಾಲನ್ನ ಬರೀರಿ. ನಿಮಗೆ ಯಾವುದೇ ಗಾದೆಯನ್ನು ಕೊಡಲಿ, ಇದನ್ನು ಬರೀರಿ, 1 ಮಾರ್ಕ್ಸ್ ಕೊಡ್ತಾರೆ. ಆಯ್ತಾಯ್ತು, ಯಾವುದೇ ಕೊಡಲಿ, ಇಲ್ಲಿಂದ ಪ್ರಾರಂಭ ಆಗಬೇಕು. ನಿಮ್ಮ ಉತ್ತರ ಇಲ್ಲಿಂದ ಪ್ರಾರಂಭ ಆಗಬೇಕು, ನೋಡ್ಕೊಂಡಿರಿ. ನಂತರ ಅಥವಾ ಕ್ವಶನು ಮನಸ್ಸಿದ್ದರೆ ಮಾರ್ಗ. ಇದೇ ಅಷ್ಟೊಂದು ಟಫ್ ಕೊಡೋದಿಲ್ಲ. ದಿನನಿತ್ಯ ನೀವು
ನಿಮ್ಮ ಶಾಲೆಯಲ್ಲಿ ಆಗಿರ್ಬೋದು, ಮನೆಯಲ್ಲಿ ಕೇಳಿರ್ತಾರಲ್ಲ ಗಾದೆಗಳು ಅವೇ ಇರ್ತವೆ. ನೋಡ್ಕೊಳ್ಳಿ. ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬೋದು, ಸ್ವಂತ ವಾಕ್ಯ ಬಳಸಿಬಿಟ್ಟು ಬರಿಬೋದು, ನೋಡ್ಕೊಳ್ಳಿ. ನೆಕ್ಸ್ಟು ಸಂದರ್ಭ ಸ್ವಾರಸ್ಯ. ನೋಡಿ, ಸಂದರ್ಭಗಳು 3 ಅಂಕದ 6 ಸಂದರ್ಭ, ಟೋಟಲ್ 18 ಅಂಕ, ಪ್ರತಿ ಸಂದರ್ಭಕ್ಕೆ 3 ಅಂಕ. ಅರ್ಥ ಆಯ್ತಾ? ಟೋಟಲ್ 6 ಸಂದರ್ಭ. ಇವೆಲ್ಲ ಕೊಟ್ಟಿದ್ದೀನಿ ನೋಡಿ ಸ್ಕ್ವೇರ್ ಭಾಗದಲ್ಲಿ ಯಾರು ಬರ್ತಾವೆ ಅಂತ ಅಷ್ಟು ನೋಡ್ಕೊಳ್ಳಿ. 33 ಮಡಿಯಬೇಕಾದರೆ ಮಾಡೇ ಮಡಿಯುತ್ತಾನೆ. ಆಯ್ಕೆ ನೋಡಿ, ಆಯ್ಕೆಯಲ್ಲಿ ಏನೆಲ್ಲ ಬರಬೇಕು ನೋಡಿ. ಪ್ರಸ್ತುತ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದು ವ್ಯಾಘ್ರಗೀತೆ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಆಯ್ತಾ? ಆಯ್ಕೆಯಲ್ಲಿ ಅದನ್ನು ಬರೆದವ್ರು ಯಾರು, ಆ ವಾಕ್ಯವನ್ನು ಬರೆದವ್ರು ಯಾರು, ಕವಿ ಹೆಸರು, ಆಮೇಲೆ ಆ ಒಂದು ವಾಕ್ಯವನ್ನು ಯಾವ ಕೃತಿಯಿಂದ ತಗೊಂಡಿದ್ದಾರೆ, ಕೃತಿ ಬರಬೇಕು. ಆಮೇಲೆ ಆ ಒಂದು ವಾಕ್ಯವನ್ನು ಯಾವ ಪಾಠ, ಯಾವ ಪದದಿಂದ ತಗೊಂಡಿದ್ದಾರೆ ಅದನ್ನ ಬರಬೇಕು. ಈ 3 ಬರೆದ ನಮಗೆ ಆಯ್ಕೆಯಲ್ಲಿ 1 ಮಾರ್ಕ್ಸ್ ಬರ್ತದೆ. ಆಮೇಲೆ ಸಂದರ್ಭ, ಆಮೇಲೆ ಸ್ವಾರಸ್ಯ ನೋಡ್ಕೊಳ್ಳಿ. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ, ಟೋಟಲ್ 3 ಅಂಕ. ಇನ್ನು ಕ್ವಶನ್ಸ್ ನೋಡ್ಕೊಳ್ಳಿ, ಎಲ್ಲ ಕ್ವಶನ್ ಇವೆ. ಸೊ ಕ್ವಶನ್ ಪೇಪರ್ ಹಾಕಿರ್ತಾರೆ ನೋಡಿ ಚಾನಲ್ಲಿ, ಗ್ರೂಪಲ್ಲಿ ಹಾಕಿರ್ತಾನೆ ಕ್ವಶನ್ ಪೇಪರು, ಅಲ್ಲಿ ನೋಡ್ಕೊಳ್ಳಿ. ಸೊ ಇಲ್ಲಿ ಜಸ್ಟ್ ಉತ್ತರ ಕೊಟ್ಟಿದ್ದಾರೆ ಅವರು, ಸಂದರ್ಭ ಉತ್ತರ ಕ್ವಶನ್ ಪೇಪರ್ ಗ್ರೂಪಲ್ಲಿ ಹಾಕಿರ್ತೀನಿ. ಗ್ರೂಪಲ್ಲಿ ಯಾವ ಗ್ರೂಪು, ನಮ್ಮೊಂದು ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪು, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಇದು ಉತ್ತರ ಪತ್ರಿಕೆ ಆದ್ದರಿಂದ ಇವೆಲ್ಲ ಜಸ್ಟ್ ಕ್ವಶನ್ ಇವೆ, ನೋಡ್ಕೊಳ್ಳಿ. ನೆಕ್ಸ್ಟು ಪದ್ಯ ಭಾಗ ಪೂರ್ಣ ಮಾಡುವುದು 4 ಮಾರ್ಕ್ಸಿಗೆ ಕೊಡ್ತಾರೆ. ಯಾವ್ದು ಕೊಡ್ಬೋದು ಈ ವರ್ಷ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ. ಸೊ 4 ಪೋಯಮ್ ಕೊಟ್ಟಿದ್ದೀನಿ ನಿಮಗೆ, 4 ಅಲ್ಲ 6 ಪೋಯಮ್ ಕೊಟ್ಟಿದ್ದೀನಿ. 6 ನೋಡ್ಕೊಳ್ಳಿ. 6ರಲ್ಲಿ ನಿಮಗೆ 1 ಬರ್ತದೆ, ಇದು ಇಂಪಾರ್ಟೆಂಟು. ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ. ಕಲುಷಿತವಾದಿ ಕೊಟ್ಟಿದ್ದಾರೆ, ಆಮೇಲೆ ಮತಗಳು ಕೊಟ್ಟಿದ್ದಾರೆ. ಕೆಲಸ ಹೊಸಗನ್ನಡ ಕೊಡ್ಬೋದು, ಕೆಲಸ ಹಳೆಗನ್ನಡ ಕೊಡ್ಬೋದು. ಹೊಸಗನ್ನಡ ಹಳೆಗನ್ನಡ ಯಾವ್ದು ಬೇಕಾದ್ರೂ ಕೊಡ್ಬೋದು, ಯಾವುದಕ್ಕೂ ಪ್ರಿಪೇರ್ ಆಗಿರ್ರಿ, ಬಿಡಕ್ಕೆ ಹೋಗಬೇಡಿ. ನೆಕ್ಸ್ಟು ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯೋದು, ಮೌಲ್ಯ ಬರೆಯೋದು 4 ಮಾರ್ಕ್ಸ್ ಕೇಳ್ತಾರೆ. ನೋಡಿ, ಯಾವ್ದು ಬೇಕಾದ್ರೂ ಕೊಡ್ಬೋದು. ಯಾವ ಕೊಟ್ಟಿದ್ದಾರೆ, ಮಾರಿ ಗೋತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ. ನೋಡಿ, ಮೊದಲು ವಿವರಣೆ ಬರಬೇಕು, ಆಮೇಲೆ ಲಾಸ್ಟಿಗೆ ಮೌಲ್ಯ ಬರೀರಿ. ಓಕೆ. ನೆಕ್ಸ್ಟು 8, 10 ವಾಕ್ಯದಲ್ಲಿ ಉತ್ತರಿಸೋದು. ಇವೇನು 4 ಅಂಕ ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. ಇಲ್ಲಿ ನಿಮಗೆ 4 ಕ್ವಶನ್ ಕೊಡ್ತಾರೆ, 4 ಕ್ವಶನ್ ಕೊಡ್ತಾರೆ, ಅದರಲ್ಲಿ ನೀವು 2 ಕ್ವಶನ್ ಇರಬೇಕು. 41ಕ್ಕೆ 2 ಇರ್ತವೆ ಕ್ವಶನ್ಗಳು. ಇದರಲ್ಲಿ ನಿಮಗೆ ತುಂಬಾ ಈಸಿ ಆದ ಅದನ್ನ ಬರೀರಿ. ನಂಬಿಕೆ ಇಟ್ಟರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ, ಅಥವಾ ಶಬರಿ ಚಿಂತೆ ಹಿಂಗುದ ಸಂದರ್ಭದ ಸ್ವಾರಸ್ಯನ ಬರೀರಿ. 2 ಕ್ವಶನ್ ಕೊಡ್ತಾರೆ, ನಿಮಗೆ ತುಂಬಾ ಸುಲಭ ಯಾವುದು ಅದನ್ನ ಬರೀರಿ. ಉತ್ತರ ಇದೆ ನೋಡ್ಕೋಬೋದು. ಸೊ 10 ಕ್ವಶನ್ ಕೂಡ ಉತ್ತರ ಇದೆ ನೋಡ್ಕೊಳ್ಳಿ. 10 ಕ್ವಶನ್ ಆನ್ಸರ್ ನೋಡ್ಕೊಳ್ಳಿ. ಆಮೇಲೆ 42 ಲವನು ಯಜ್ಞಾಶವನ್ನು ಕಟ್ಟಲು ಕಾರಣನು, ಅಥವಾ ಲವನಲ್ಲಿದ್ದ ಕ್ಷಾತ್ರಗುಣ ವೀರಲೋಪದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಯಾರು ಕೊಡ್ತಾರೆ ನಿಮಗೆ ಯಾವ ತುಂಬಾ ಈಸಿ ಅದನ್ನು ಬರೀರಿ. 41ಕ್ಕೆ 2, 42ಕ್ಕೆ 2 ಇರ್ತವೆ. ನಿಮಗೆ ತುಂಬಾ ಸುಲಭ ಪ್ರಶ್ನೆಗಳನ್ನ ಬರೀಬೇಕು. ಸೊ ಈಸಿದೆ ಬರೀರಿ, ಟಫ್ ಕ್ವಶನ್ ಬರೋಕ್ಕೆ ಹೋಗಬೇಡಿ. ನಿಮಗೆ ತುಂಬಾ ಈಸಿ ಯಾವುದು ಅದನ್ನು ಬರೀರಿ. ಓಕೆ, ಉತ್ತರ ನೋಡ್ಕೊಳ್ಳಿ. ನೆಕ್ಸ್ಟು ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯೋದು. ಗದ್ಯ ಭಾಗ ಸೊ 4 ಮಾರ್ಕ್ಸಿಗೆ ಕೊಡ್ತಾರೆ, ತುಂಬಾ ಈಸಿ. ನಿಮ್ಮ ಕ್ವಶನ್ ಪೇಪರಲ್ಲೇ ಗದ್ಯ ಭಾಗ ಇರ್ತದೆ, ಅಲ್ಲೇ ಕ್ವಶನ್ ಇರ್ತವೆ, ಜಸ್ಟ್ ಮೇಲೆ ನೋಡಿಬಿಟ್ಟು ಓದ್ಕೊಂಡು ಬರೋದಷ್ಟೇ. ಅರ್ಥ ಆಯ್ತಾ? ತುಂಬಾ ಈಸಿ, 4 ಮಾರ್ಕ್ಸು ಅಲ್ಲೇ ಇರ್ತವೆ, ಆನ್ಸರು ಬರಿಬೋದು, ನೋಡ್ಕೊಳ್ಳಿ. ಇದಷ್ಟೇ ಅಲ್ಲ, ಮತ್ತು ಇದ್ರ ಜೊತೆಗೆ ಏನು ನೋಡ್ಕೋಬೇಕು ನಾವು, ಲ್ಯಾಕ್ ಅವ್ರು ಬಿಟ್ಟಿರುವ ಇದು 1ನೇ ಕ್ವಶನ್ ಪೇಪರು, 2ನೇ ಮಾಡಲ್ ಕ್ವಶನ್ ಪೇಪರು, 3ನೇ 4ನೇದು ಅವು ನೋಡ್ಕೊಳ್ಳೇಬೇಕು. ಅರ್ಥ ಆಯ್ತಾ? ಸೊ ಮಿಸ್ ಮಾಡಿ ನೋಡ್ಕೊಳ್ಳಿ ಅವನು ಕೂಡ. ನೆಕ್ಸ್ಟು ಪತ್ರ ಲೇಖನ ಬರೆಯೋದು. 5 ಮಾರ್ಕ್ಸಿಗೆ ಪತ್ರ ಕೊಡ್ತಾರೆ, ಒಂದು ಪತ್ರ. ಈಗಲ್ಲಿ ಕಲ್ತಿದ್ರೆ ನಾವು ವ್ಯವಹಾರಿಕ ವ್ಯಕ್ತಿಗೆ 2 ಕೊಡ್ತಾರೆ, ತುಂಬಾ ಈಸಿ ಆದ ನಿಮಗೆ ಅದನ್ನ ಬರೀರಿ. ಅರ್ಥ ಆಯ್ತಾ? 2 ಕೊಟ್ಟಿರ್ತಾರೆ. ಮತ್ತು ಅವರು ಇವರಿಂದ ಇವರಿಗೆ ಅವ್ರ ಅಡ್ರೆಸ್ಸು, ಸ್ಥಳ, ವಿಳಾಸ ಎಲ್ಲ ಅವ್ರಿಗೆ ಕೊಟ್ಟಿರ್ತಾರೆ. ಓಕೆ, ಇಲ್ಲ ಸ್ಥಳ ಕೊಟ್ಟಿರೋದಲ್ಲ, ನೀವು ಬರೀಬೇಕು ಸ್ಥಳವನ್ನು. ಇವರಿಗೆ ಮಾನ್ಯ ಶಿಕ್ಷಣ ಸಚಿವರು, ಮಾನ್ಯರೇ, ವಿಷಯ, ಇದು ವ್ಯವಹಾರಿಕ ಪತ್ರ. ನೋಡಿ, ನೀಟಾಗಿ ಬರೀರಿ. ನಿಮ್ಮ ಸ್ಕೂಲಲ್ಲಿ ಹೇಳ್ತಾರೆ ಅದೇ ರೀತಿ ಬರೀರಿ. ಇದು ವೈಯಕ್ತಿಕ, ಯಾರಿಗಿದು, ತಾಯಿಯ ಪತ್ರ. ನೆಕ್ಸ್ಟು ಪ್ರಬಂಧ ಬರವಣಿಗೆ. ಪ್ರಬಂಧ 5 ಮಾರ್ಕ್ಸಿಗೆ ಕೇಳ್ತಾರೆ, 2 ಕೊಡ್ತಾರೆ, 2 ಪ್ರಬಂಧ ಕೊಡ್ತಾರೆ. ಅದರಲ್ಲಿ ತುಂಬ ಈಸಿ ಯಾವುದನ್ನು ಬರೀರಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಸವಾಲುಗಳು ಇವನು ಕೊಟ್ಟಿದ್ದಾರೆ. ಸೊ ಪೀಠಿಕೆ ಹಾಕಿ, ಆಮೇಲೆ ವಿಷಯ ನಿರೂಪಣೆ ಅಥವಾ ವಿಷಯ ವಿವರಣೆ ಹಾಕಬೇಕು. ಆಮೇಲೆ ಲಾಸ್ಟಿಗೆ ಉಪಸಂಹಾರ. ಎಷ್ಟು ಬರೋದ್ರೆ ನಿಮಗೆ 5ಕ್ಕೆ 5 ಅಂಕ ಕೊಡ್ತಾರೆ. ಡೋಂಟ್ ವರಿ, ನಿಮ್ಮ ಭಾಷೆಯಲ್ಲೇ ಬರೀರಿ. ನಿಮಗೆ ಆ ಒಂದು ಸಂದರ್ಭ ಯಾವ ಸಂದರ್ಭ ಇದನ್ನು ಕೊಟ್ಟಿರ್ತಾರೆ, ರಾಷ್ಟ್ರೀಯ ಹಬ್ಬಗಳು ಮತ್ತು ಕೊಟ್ಟರೆ ಅದ್ರ ಬಗ್ಗೆ ಏನು ಗೊತ್ತಿದೆ ನಿಮಗೆ, ಅದನ್ನು ಬರೀರಿ. ಅರ್ಥ ಆಯ್ತಾ? ಅಷ್ಟೊಂದು ಓನ್
ಬರೆದ್ರೆ ನಡೆಯಲ್ಲ ಮತ್ತೆ ಎಲ್ಲವನ್ನು ಓನ್ ಬರೋಕೆ ಹೋಗ್ಬೇಡಿ. ನಿಮಗೆ ಎಷ್ಟು ಬರ್ತದೆ ಅಷ್ಟು ಓನ್ ಬರೀರಿ, ಇನ್ನೂ ಸ್ವಲ್ಪ ಓದ್ಕೊಂಡು ಹೋಗಿ. ನಾನು ಕೊಟ್ಟಿರ್ತೀನಿ ಅಲ್ಲಿ ಚಾನಲ್ಲಿ ನೋಡ್ಕೊಳ್ಳಿ. ಸೊ ಎಲ್ಲ ಓನ್ ಬರೋಕೆ ಹೋಗ್ಬೇಡಿ. ಎಲ್ಲ ಓನ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡೋದಿಲ್ಲ ಅವರು. ಆಯ್ತಾ? ಓದ್ಕೊಂಡು ಹೋಗಿ. ಎಲ್ಲ ಓನ್ ಬರೋಕೆ ಹೋಗ್ಬೇಡಿ. ಒಂದು ಅರ್ಧ ಓನ್ ಬರೀರಿ, ಒಂದು ಅರ್ಧ ಓದ್ಕೊಂಡು ಹೋಗಿ. ಆಯ್ತಾ? ಎಲ್ಲ ನೆನಪು ಹೇಳೋದಿಲ್ಲ, ಯಾಕಂದರೆ ಅಲ್ಲಿ ಯಾವ ಕ್ವಶನ್ ಕೊಡ್ತಾ ಗೊತ್ತಾಗಲ್ಲ. ನೋಡಿ ಉತ್ತರ ಸಹಿತವೆ. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗ ಅಲ್ಲಿ ಚಾನಲ್ ನಿಮಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಎಸ್ಪೆಷಲಿ ಕನ್ನಡ ವಿಷಯದಲ್ಲಿ ನಿಮಗೆ 50+ ಅಂಕಗಳ ಪಾಸಿಂಗ್ ಪ್ಯಾಕೇಜು, ಮತ್ತು 100ಕ್ಕೆ 100 ಅಂಕ ಸ್ಕೋರಿಂಗ್ ಪ್ಯಾಕೇಜು, ಮತ್ತು ಟಾಪರ್ ಆನ್ಸರ್ ಶೀಟು, 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಅದು ಹಾಕಿರ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಗಳು ಎಲ್ಲ ಹಾಕಿರ್ತೀನಿ. ಓಕೆ, ಇದಾದಮೇಲೆ ಅದು ನೋಡ್ಕೊಳ್ಳಿ. ಇದಷ್ಟೇ ಅಲ್ಲದೆ ಇಲಾಖೆಯವರನ್ನು ಬಿಟ್ಟಿದ್ದಾರೆ 2ನೇ ಮಾಡೆಲ್ ಕ್ವಶನ್ ಪೇಪರ್ಸು, 3ನೇದು 4ನೇದು ಅವನು ನೋಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ಲು. ಓಕೆ, ಏನೇ ಡೌಟಲ್ಲಿ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.